ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಣ್ಣ ಅತ್ತಿಗೆ ಜೊತೆ ಕಳೆದ ಬ್ಯೂಟಿಫುಲ್ ಮೊಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ನೀವು ನನ್ನ ಹೋದ ವ್ಲಾಗ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನಮ್ಮ ಮನೆಗೆ 1 ವರ್ಷ ಆದಮೇಲೆ ಅಣ್ಣ ಅತ್ತಿಗೆ ಫಸ್ಟ್ ಟೈಮ್ ಬಂದಿದ್ದಾರೆ. ಸೊ ಅವ್ರ ಜೊತೆ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆಲ್ಲ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಅತ್ತಿಗೆಗೆ ಮೇಕಪ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರಿಗೆ ನನ್ನ ಹೊಸದಾಗಿ ತೊಗೊಂಡಿರೋ ಪ್ರಾಡಕ್ಟ್ಸ್ ಮತ್ತು PR ಅಲ್ಲಿ ಬಂದಿರೋ ಪ್ರಾಡಕ್ಟ್ಸ್ ಎಲ್ಲನೂ ಅವ್ರ ಜೊತೆಗೆ ಕೂತ್ಕೊಂಡು ಪ್ರಾಡಕ್ಟ್ಸ್ ಎಲ್ಲ ಹೇಗಿದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ್ರ ಕ್ವಾಲಿಟಿ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಜೊತೆ ನಾನು ಏನೇ ಶೇರ್ ಮಾಡೋಕ್ಕೂ ಮುಂಚೆ, ಏನೇ ಸಜೆಸ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಅದು ಹೇಗಿದೆ ಪ್ರಾಡಕ್ಟು ತುಂಬ ಚೆನ್ನಾಗಿದ್ದರೆ ಅಷ್ಟೇ ನಿಮಗೆ ನಾನು ಸಜೆಸ್ಟ್ ಮಾಡೋದು. ಸೊ ನಾನು ಒಬ್ಬಳೇ ಇದನ್ನು ಡಿಸ್ಕಸ್ ಮಾಡಿಕೊಂಡು ಡಿಸೈಡ್ ಮಾಡೋದಕ್ಕಿಂತ ಅತ್ತಿಗೆ ಜೊತೆ ಡಿಸ್ಕಸ್ ಮಾಡಿದ್ರೆ ಅವ್ರಿಗೂ ತುಂಬ ಐಡಿಯಾಸ್ ಇರುತ್ತೆ. ಸೊ ಯಾವುದಾದ್ರೂ ಪ್ರಾಡಕ್ಟ್ದು ಪ್ರೋಸ್ ಕಾನ್ಸ್ ಎಲ್ಲ ಅವ್ರು ಕೂಡ ಹೇಳ್ತಾರೆ ಅಂತ ನಾನು ಅವ್ರ ಒಪಿನಿಯನ್ಸ್ನ ತಗೋತಾ ಇದ್ದೆ. ಸೊ ಒಂದೊಂದೇ ಪ್ರಾಡಕ್ಟ್ನ ಟ್ರೈ ಮಾಡಿ ಹೇಳ್ತಾ ಇದ್ರು, ಇದು ಹೀಗಿದೆ, ಅದು ಹಾಗಿದೆ, ಇದು ತುಂಬ ಚೆನ್ನಾಗಿದೆ, ಫುಲ್ ವಾಟರ್ ಪ್ರೂಫ್ ಇದೆ, ಸ್ಮಡ್ಜ್ ಪ್ರೂಫ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನು ನೆಕ್ಸ್ಟ್ ಈ ಪ್ರಾಡಕ್ಟ್ಸ್ನೆಲ್ಲ ನಿಮ್ಮ ಜೊತೆ ರಿವ್ಯೂ ಮಾಡಿದಾಗ ಅವ್ರ ಒಪಿನಿಯನ್ಸ್ನ ಕೂಡ ಶೇರ್ ಮಾಡ್ಬೋದು. ನಮ್ಮ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ ಹಾಗೆ ನಾನು ತುಂಬಾ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದನ್ನೆಲ್ಲ ನಾವು ಊಟ ಮಾಡಿ ಎಂಜಾಯ್ ಮಾಡಿದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ಬಟ್ ಡಿನ್ನರ್ಗೆ ಕಾರ್ತಿಕ್ ಮತ್ತು ಅಣ್ಣ ಸೇರಿ ನಮಗೆ ಸರ್ಪ್ರೈಸ್ ಕೊಡಬೇಕು, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಊಟಕ್ಕೆ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಪ್ಪ ಈ ಸ್ಪೆಷಲ್ ಟ್ರೀಟು, ಏನು ಸ್ಪೆಷಲ್ಲು ಅಂದರೆ ಅವತ್ತಿನ ದಿನ ವಿಮೆನ್ಸ್ ಡೇ ಇತ್ತು. ಸೊ ನಮಗೆ ಒಂದು ಟೈಮ್ ಅಡುಗೆಗೆ ಬ್ರೇಕ್ ಕೊಟ್ಟು, ರಜಾ ಕೊಟ್ಟು ಅಡುಗೆ ಮಾಡಬೇಡಿ, ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ, ವಿಮೆನ್ಸ್ ಡೇ ಅಲ್ವಾ. ಸೊ ವಿಮೆನ್ಸ್ ಡೇಗೆ ನಾವು ರೆಡಿ ಆಗದೆ ಇದ್ದರೆ ಹೇಗೆ? ಸೊ ಸ್ವಲ್ಪ ಆದರೂ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಫಸ್ಟ್ ನಾವು ನೇಲ್ ಪಾಲಿಶ್ ಹಚ್ಕೊಳ್ಳೋಕ್ಕೆ ನೇಲ್ ಪಾಲಿಷ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನನ್ನ ಹತ್ರ ಯಾವುದು ಶಿಮರಿ ಕಲರ್ಸ್ ಇರಲಿಲ್ಲ, ಎಲ್ಲನೂ ಮ್ಯಾಟ್ ಕಲರ್ಸ್ ಇದ್ವು. ಬಟ್ ರೀಸೆಂಟ್ಲಿ purple.com ಇಂದ ಬಂದಿರೋ ಎಲ್ಲ ನೇಲ್ ಪೇಂಟ್ಸ್ ಕೂಡ ಶಿಮ್ಮರಿ ಕಳಿಸಿದ್ದಾರೆ. ಸೊ ಹೇಗಿದೆ, ಹೇಗೆ ಕಾಣುತ್ತೆ ಶಿಮ್ಮರಿ ಕಲರ್ಸ್ ಕೂಡ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಅದಕ್ಕೆ ಕೂಡ ಜಾಸ್ತಿ ಶಿಮ್ಮರಿ ಕಲರ್ಸ್ ಯೂಸ್ ಮಾಡ್ತಿರ್ಲಿಲ್ಲಂತೆ. ಬಟ್ ವಿಮೆನ್ಸ್ ಡೇ ದಿನ ಎಲ್ಲನೂ ಹೊಸದಾಗಿ ಟ್ರೈ ಮಾಡ್ಬೋದು, ಹಾಗೆ ಬ್ಲಿಂಗಿಯಾಗೂ ಇರ್ಬೋದು. ಅದಕ್ಕೆ ನೇಲ್ಸ್ ಎಲ್ಲ ಆಲ್ರೆಡಿ ಶೇಪ್ ಆಗಿದ್ವು. ಸೊ ನಂದು ಸ್ವಲ್ಪ ಶೇಪ್ ಹಾಳಾಗಿತ್ತು ಅಂತ ನಾನು ಶೇಪ್ ಮಾಡ್ಕೋತಾ ಇದ್ದೀನಿ. ನಾನು ನೇಲ್ ಕಟರಿಂದ ಒಂದು ಪಾರ್ಟ್ ಇರುತ್ತಲ್ಲ, ಈ ಫೈಲರ್, ಅದರಿಂದನೇ ಮಾಡ್ತಿದ್ದೀನಿ. ಇನ್ನೊಂದು ಸಪ್ರೇಟ್ ಫೈಲರ್ ಕೂಡ ಇದೆ, ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ನೇಲ್ ಕಟ್ ಮಾಡಿದಾಗ ಅದೇ ಫೈಲರಲ್ಲೇ ನಾನು ಶೇಪ್ ಮಾಡ್ತೀನಿ ಯೂಶ್ವಲಿ. ಕಾಲಿಗೂ ಕೂಡ ಅಷ್ಟೇ, ಕೈಗೂ ಕೂಡ ಅಷ್ಟೇ. ತುಂಬ ಟೈಮ್ ಇದ್ದಾಗ ಪ್ಯಾಂಪರ್ ರೂಟೀನ್ ಎಲ್ಲ ಮಾಡುವಾಗ ನಾನು ಸಪ್ರೇಟ್ ಫೈಲರ್ನ ಯೂಸ್ ಮಾಡ್ತೀನಿ. ನಾನು ಈ ಬ್ಲೂ ಶಿಮರಿ ಕಲರ್ನ ಸೆಲೆಕ್ಟ್ ಮಾಡಿ ಹಚ್ಕೋತಾ ಇದ್ದೀನಿ ಕೈಗೆ. ಅದಕ್ಕೆ ಒಂದು ಆರೆಂಜಿಶ್ ಗೋಲ್ಡನ್ ಕಲರ್ ಶಿಮರಿ ಕಲರ್ನ ಹಚ್ಕೋತಾ ಇದ್ದಾರೆ ಕೈಗೆ. ಸೊ ನಾವಿಬ್ಬರು ನೇಲ್ ಪಾಲಿಶ್ ಹಚ್ಕೋತಾ ನಿಮ್ಮ ಜೊತೆ ಕೂಡ ಸ್ವಲ್ಪ ಮಾತಾಡೋಣ ಅಂತ. ಗಿವ್ ಅವೇಯಲ್ಲಿ ನೀವೆಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನನಗಂತೂ ತುಂಬ ಖುಷಿ ಆಯಿತು. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ಗಿವ್ ಅವೇ ವಿನ್ನರ್ನ ನಾನು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ನಾನು ಗಿವ್ ಅವೇ ವಿನ್ನರ್ನ ಕಮ್ಯುನಿಟಿ ಪೋಸ್ಟಲ್ಲಿ ಅನೌನ್ಸ್ ಮಾಡೋದ್ರಿಂದ ನೀವು ನನಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಅಷ್ಟೇ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ನೋಟಿಫಿಕೇಷನ್ ಸಿಗುತ್ತೆ, ಯಾರು ಗಿವ್ ಅವೇ ವಿನ್ನರ್ ಅಂತ ಗೊತ್ತಾಗುತ್ತೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೆ ಯಾವುದೇ ಚಾರ್ಜ್ ಆಗೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್, ಪೋಸ್ಟ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ, ತಕ್ಷಣ ನೋಡ್ಬೋದು. ಹಾಗೆಯೇ ಹೋಲಿ ಹಬ್ಬ ಕೂಡ ಬರ್ತಾ ಇದೆ. ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಹೋಲಿ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ಹೋಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹೋಲಿ ಹಬ್ಬ ಅಂದರೆ ಬಣ್ಣಗಳ ಹಬ್ಬ. ಬಣ್ಣ, ನೀರು ಎಲ್ಲ ಮಿಕ್ಸ್ ಮಾಡಿ ನಾವು ಆಟ ಆಡೋದ್ರಿಂದ ನಮ್ಮ ಸ್ಕಿನ್ ಮತ್ತು ಹೇರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಆಡಿ. ಆಡುವಾಗ ಅದೆಲ್ಲ ಯೋಚನೆ ಬರಲ್ಲ, ಆಡಿದಾದ್ಮೇಲೆ ಸ್ಕಿನ್ ಮತ್ತು ಹೇರ್ ಎಲ್ಲ ಹಾಳಾದಾಗ ಬೇಜಾರಾಗುತ್ತೆ. ಸೊ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಆಡಿ. ಯಾಕೆಂದರೆ purple.com ಅಲ್ಲಿ ಹೋಲಿ ಸೇಲ್ ನಡೀತಾ ಇದೆ. ಸೊ ನಿಮಗೆ ಅಪ್ ಟು 50% ಆಫ್ ಸಿಗ್ತಾ ಇದೆ. ಸೊ ನಿಮ್ಮ ಸ್ಕಿನ್ ಮತ್ತು ಹೇರ್ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಯಾವುದೇ ಪ್ರಾಡಕ್ಟ್ಸ್ ಬೇಕಾದರೂ ನೀವು ಕಡಿಮೆ ದುಡ್ಡಲ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ purple.com ಇಂದ ತರಿಸ್ಕೊಂಡು ಕೇರ್ ತೊಗೊಂಡ್ರೆ ಹೋಲಿ ಹಬ್ಬ ಆದಮೇಲೂ ಕೂಡ ನಿಮ್ಮ ಸ್ಕಿನ್ ಮತ್ತು ಹೇರ್ನ ಚೆನ್ನಾಗಿ ಇಟ್ಕೋಬೋದು. ಹಾಗೆಯೇ ನೀವು 500 ರೂಪೀಸ್ಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರೆ 125 ರೂಪೀಸ್ ವರ್ತ್ ಗಿಫ್ಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.
ಸೊ ನಿಮ್ಮ ಹೇರ್, ಸ್ಕಿನ್, ಮೇಕಪ್ ಏನೇನು ಬೇಕು ಎಲ್ಲ ಪ್ರಾಡಕ್ಟ್ಸ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆರ್ಡರ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಲಿಂಕ್ಸ್ನೂ ಹಾಕಿರ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ. ಕೆಲವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೇಗೆ ಓಪನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ಮೊದಲನೇ ಕಮೆಂಟು ಎಲ್ಲ ಲಿಂಕ್ಸ್ನ ಹಾಕಿರ್ತೀನಿ, ನೀವು ಅಲ್ಲಾದರೂ ಹೋಗಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಅತ್ತಿಗೆಗೆ purple.com ಇಂದ ನಾನು ತರಿಸಿರೋ ಪ್ರಾಡಕ್ಟ್ಸು, PR ಇಲ್ಲಿ ಬಂದಿರೋ ಪ್ರಾಡಕ್ಟ್ಸು ಎಲ್ಲನೂ ತುಂಬಾ ಇಷ್ಟ ಆಯಿತು. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ purple.comಅಲ್ಲಿ. ನಾನು ಯಾವತ್ತೂ purple.comಅಲ್ಲಿ ಆರ್ಡರೇ ಮಾಡಿಲ್ಲ, ನಾನು ಕೂಡ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಎಸ್ಪೆಷಲಿ ಆಮ್ಸ್ಟರ್ಡ್ಯಾಮ್ ಲಿಪ್ ಕ್ರೇಯಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಪಿಂಕ್ ಶೇಡ್ಸ್, ಪರ್ಪಲ್ ಶೇಡ್ಸ್, ರೆಡ್ ಶೇಡ್ಸ್ ಎಲ್ಲನೂ ಇದೆ. ನೋಡಿ, ನನ್ನ ಬ್ಲೂ ಶಿಮ್ಮರಿ ನೇಲ್ ಪೇಂಟ್ನ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಡಬಲ್ ಕೋಟ್ ಹಚ್ಚಿದ್ದೀನಿ ನಾನು. ಸಿಂಗಲ್ ಕೋಟ್ ತುಂಬ ಲೈಟ್ ಇತ್ತು, ಡಬಲ್ ಕೋಟ್ ತುಂಬಾ ಏನು ಡಾರ್ಕ್ ಅನಿಸ್ತಾ ಇಲ್ಲ, ಲೈಟಾಗಿ ಶಿಮ್ಮರಿ ತುಂಬಾ ಇಷ್ಟ ಆಯಿತು ನನಗೆ. ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಹೋಲಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಹೊಸ ನೇಲ್ ಪಾಲಿಶ್ ತಗೊಳ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಒಂದು ವಾರ ಹಾಗೇ ಇರುತ್ತೆ. ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಏನೂ ಕೆಲಸ ಮಾಡಲ್ಲ ಅಂದರೆ ಇನ್ನೂ ಜಾಸ್ತಿ ದಿನ ಇರ್ಬೋದು ಅನಿಸುತ್ತೆ. ನಾನು ಪಾತ್ರೆ ಎಲ್ಲ ತೊಳಿತಿರ್ತೀನಿ ಡೈಲಿ, ಸೊ ಬೇಗ ಹೋಗ್ಬಿಡುತ್ತೆ. ನಾನು ಎಷ್ಟೊಂದು ಲಿಪ್ಸ್ಟಿಕ್ಸು, ಲಿಪ್ ಕ್ರೇಯಾನ್ಸು, ಮ್ಯಾಟ್ ಲಿಪ್ಸ್ಟಿಕ್ಸು, ವಾಟರ್ ಪ್ರೂಫ್ ಲಿಪ್ಸ್ಟಿಕ್ಸ್ ಎಲ್ಲ ತೋರಿಸ್ತಿರ್ತೀನಿ. ಯಾವ್ದು ತೊಗೋಬೇಕು ಅಂತ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿರ್ಬೋದು. ಯಾವ ಟೈಪ್ ಯೂಸೇಜಿಗೆ ಯಾವ ಲಿಪ್ಸ್ಟಿಕ್ಸ್ ತೊಗೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಅತ್ತಿಗೆ ಹಚ್ಕೊಂಡಿರೋ ನೇಲ್ ಪಾಲಿಷ್ನ ತೋರಿಸ್ತಾ ಇದ್ದೀವಿ. ಲೈಟ್ ಗೋಲ್ಡನ್ ಕಲರ್ ಇದೆ, ಇದು ಆರೆಂಜಿಶ್ ಗೋಲ್ಡನ್. ನನಗಂತೂ ತುಂಬ ಇಷ್ಟ ಆಯಿತು, ಅತ್ತಿಗೆಗೂ ತುಂಬ ಇಷ್ಟ ಆಯಿತು. ಶಿಮರಿ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ, ಏನು ತುಂಬ ಟ್ಯಾಕಿಯಾಗಿ ಕಾಣಲ್ಲ, ಡೀಸೆಂಟಾಗಿಯೇ ಎಲಿಗೆಂಟಾಗಿಯೇ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಕೂಡ ಈ ಬ್ಲಿಂಗಿ ಶೈನಿ ಕಲರ್ಸ್ನ ಟ್ರೈ ಮಾಡ್ಬೋದು. ಸೊ ನಾನು ಲಿಪ್ಸ್ಟಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಈ ಲಿಪ್ ಕ್ರೇಯಾನ್ಸ್ ಇದೆಯಲ್ಲ, ಆಮ್ಸ್ಟರ್ಡ್ಯಾಮ್ ಲಿಪ್ ಕ್ರೇಯಾನ್ಸ್ ಮತ್ತು NYBay ಲಿಪ್ ಕ್ರೇಯಾನ್ಸ್, ಇದು ಡೈಲಿ ಯೂಸೇಜ್ಗೆ, ಲೈಕ್ ನೀವು ಕಾಲೇಜ್ಗೆ, ಆಫೀಸ್ಗೆ ಡೈಲಿ ಹಚ್ಕೊಂಡು ಹೋಗೋಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಡಾರ್ಕಾಗಿ ಕಾಣಲ್ಲ, ಲೈಟಾಗಿ ನಿಮ್ಮ ಲಿಪ್ಸೇ ಅನ್ನೋ ಥರ ಕಾಣುತ್ತೆ. ನೂಡ್ ಕಲರ್ಸ್ ಟೈಪು ಅಥವಾ ಲೈಟ್ ಟಿಂಟೆಡ್ ಲಿಪ್ಸ್ ಅಂತಾರಲ್ಲ ಆ ಟೈಪು. ಇದೆಲ್ಲ ಡೈಲಿ ವೇರ್ಗೆ. ನೀವು ಫಂಕ್ಷನ್ಸ್ಗೆ ತುಂಬ ಹೊತ್ತು ಸ್ಟೇ ಆಗಬೇಕು, ನ್ಯಾಚುರಲ್ಲಾಗೇ ಕಾಣಬೇಕು ಅಂತೇನಿಲ್ಲ. ಫಂಕ್ಷನಲ್ಲಿ ನಾವು ಮೇಕಪ್ ಕಾಣಬೇಕು ಅಂತಲೇ ಮೇಕಪ್ ಮಾಡ್ಕೋತೀವಿ, ಗ್ರ್ಯಾಂಡಾಗಿಯೇ ಮೇಕಪ್ ಮಾಡ್ಕೋತೀವಿ. ಆವಾಗ ನೀವು ಈ ಲಿಕ್ವಿಡ್ ಲಿಪ್ಸ್ಟಿಕ್ಸ್, ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ಬೋದು. ತುಂಬಾ ಹೊತ್ತು ಹಾಗೇ ಇರುತ್ತೆ, ಯಾಕಂದರೆ ಮದುವೆ ಅಂದರೆ ನಾವು ಓಡಾಡ್ತಿರ್ತೀವಿ, ಮದುವೆ ಮನೆಯಲ್ಲಿ ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಏನೇ ಮಾಡಿದ್ರೂ ನಮಗೆ ಲಿಪ್ಸ್ಟಿಕ್ ಹೋಗೋದಿಲ್ಲ. ಅದೇ ಆಫೀಸಲ್ಲಿ, ಕಾಲೇಜಲ್ಲಿ ಆದರೆ ನಾವು ಮಧ್ಯ ಟಚಪ್ ಮಾಡ್ಕೋತಾ ಇರ್ಬೋದು. ಸೊ ಲಿಪ್ ಕ್ರೇಯಾನ್ಸು ಡೈಲಿ ವೇರ್ಗೆ ಪರ್ಫೆಕ್ಟಾಗಿರುತ್ತೆ. ಹಾಗೆಯೇ ಲಿಕ್ವಿಡ್ ಲಿಪ್ಸ್ಟಿಕ್ಸು ಪಾರ್ಟಿ ವೇರ್ಗೆ, ಅಕೇಶ್ನಲ್ಲಿ ಹೊರಗಡೆ ಹೋದಾಗ, ಟ್ರಿಪ್ಗೆ ಹೋದಾಗ, ಲಾಂಗ್ ಲಾಸ್ಟಿಂಗ್ ಎಲ್ಲ ಇರಬೇಕು ಅಂದರೆ ಅದು ತುಂಬ ಒಳ್ಳೆಯದಿದೆ. ಲಿಪ್ ಕ್ರೇಯಾನ್ಸ್ ಕೂಡ ಲಾಂಗ್ ಲಾಸ್ಟಿಂಗ್ ಇದೆ, ಬಟ್ ಊಟ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನೀವು ನಾರ್ಮಲ್ ಲಿಪ್ಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಲಿಪ್ ಕ್ರೇಯಾನ್ಸ್ ಮತ್ತು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಮಚ್ ಬೆಟರು. ನೀವು ಆಲ್ರೆಡಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ, ಅಥವಾ ಫಸ್ಟ್ ಟೈಮ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ, ಹಚ್ಚಿದ ತಕ್ಷಣ ನಿಮಗೆ ಡ್ರೈನೆಸ್ ಫೀಲ್ ಆಗ್ಬೋದು, ಲಿಪ್ಸ್ ಎಲ್ಲ ಎಳ್ದಂಗೆ ಆಗ್ಬೋದು, ಇಷ್ಟು ಡ್ರೈ ಆಗಿ ಹೋಗ್ತಿದೆಯಲ್ಲ ಲಿಪ್ಸ್ ಅಂತ ಅನಿಸ್ಬೋದು. ಸೊ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕೂ ಮುಂಚೆ ಒಂದು ಸ್ಟೆಪ್ನ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು. ಅದೇನಪ್ಪ ಅಂದರೆ, ಒಂದು 10 ಮಿನಿಟ್ಸ್ ಆದ್ರೂ ನೀವು ಲಿಪ್ ಬಾಮ್ ಹಚ್ಕೊಂಡು ಹಾಗೆ ಬಿಡಬೇಕು. ಸೊ ನೀವು ಫಸ್ಟ್ಗೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಲಿಪ್ ಬಾಮ್ ಹಚ್ಕೊಂಡು ಬೇರೆ ಎಲ್ಲ ಪ್ರೈಮರ್, ಫೌಂಡೇಶನ್, ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡು ರೆಡಿಯಾಗಿ, ಆಮೇಲೆ ನೀವೆಲ್ಲ ಆದಮೇಲೆ ಲಾಸ್ಟಿಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕೂ ಮುಂಚೆ ಆ ಲಿಪ್ ಬಾಮ್ನ ಟಿಶ್ಯೂಯಿಂದ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನಿಮ್ಮ ಲಿಪ್ಸು ಡ್ರೈ ಆಗೋದಿಲ್ಲ, ಹಾಗೆ ನ್ಯಾಚುರಲ್ ಎಫೆಕ್ಟ್ ಸಿಗುತ್ತೆ. ನನ್ನ ಕಾಲಿಗೆ ನೇಲ್ ಪಾಲಿಶ್ ನನಗೆ ಹಚ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಅನಿಸ್ತಿರ್ಲಿಲ್ಲ, ಸರಿಯಾಗಿ ಹಚ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಅದಕ್ಕೆ ಹಿಂಗೆಂಗೋ ಹಚ್ಕೋತಿದ್ದೀರಾ, ಸೈಡಲ್ಲೆಲ್ಲ ಹತ್ಕೋತಾ ಇದೆ, ನೀಟಾಗಿ ಹಚ್ತೀನಿ ಅಂತ ಅವರೇ ಹಚ್ತಾ ಇದ್ದಾರೆ. ತುಂಬ ಸ್ವೀಟ್ ಅವರು. ಸೊ ನಾನು ಇದೇ ರೀತಿ ಯಾವುದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ, ಕ್ಲಾರಿಫಿಕೇಷನ್ಸ್ ಬೇಕಿದ್ರೂ ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಟೈಮ್ ಸಿಕ್ಕಾಗ, ಚಾನ್ಸ್ ಸಿಕ್ಕಾಗೆಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈಗ ನಾವು ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಡಿದ್ದಾದಮೇಲೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಈವ್ನಿಂಗು ರೆಡಿ ಆಗ್ತಾಯಿದ್ದೀವಿ ಹೋಟೆಲ್ಗೆ ಹೋಗೋಕ್ಕೆ.
ಅಣ್ಣ ಮತ್ತು ಕಾರ್ತಿಕ್ ಇಬ್ಬರು ಸೇರಿ ನಮಗೆ ಹೋಟೆಲಿಗೆ ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಫಸ್ಟಿಗೆ ಅತ್ತಿಗೆ ರೆಡಿ ಆಗ್ತಾ ಇದ್ದಾರೆ. ಅತ್ತಿಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾಕಂದರೆ ನಿಮಗೆ ಅತ್ತಿಗೆ ಸ್ಕಿನ್ನು, ಹೇರು ಎಲ್ಲ ತುಂಬ ಇಷ್ಟ ಆಗಿತ್ತು. ಲಾಸ್ಟ್ ವ್ಲಾಗಲ್ಲೇ ಹೇಳ್ತಾ ಇದ್ರಿ ಅವ್ರು ಏನು ಯೂಸ್ ಮಾಡ್ತಾರೆ, ಹೇಗೆ ಕೇರ್ ತೊಗೊತಾರೆ ಅಂತ ಶೇರ್ ಮಾಡಿ ಅಂತ. ಸೊ ಈಗ ಅತ್ತಿಗೆ ತಲೆ ಬಾಚ್ಕೊಂಡು ಫಸ್ಟಿಗೆ ತಲೆ ಬಾಚ್ಕೊಂಡು ಆಮೇಲೆ ರೆಡಿ ಆಗ್ತಾರೆ. ನಾನು ಉಲ್ಟಾ ಮಾಡ್ತೀನಿ, ಎಲ್ಲ ರೆಡಿ ಆದಮೇಲೆ ತಲೆ ಬಾಚ್ಕೋತೀನಿ. ಒಬ್ಬೊಬ್ರು ಸ್ಟೈಲ್ ಒಂದೊಂದು ಥರ ಅಲ್ವಾ? ನೀವು ಹೇಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಅದಕ್ಕೆ ತಲೆ ಬಾಚ್ಕೊಂಡು ರೆಡಿ ಆದಮೇಲೆ ಒಂದು ವೆಟ್ ವೈಪ್ ಅಥವಾ ಬೇಬಿ ವೈಪ್ಸ್ ಅಂತಾರಲ್ಲ, ಅದರಿಂದ ಅವರು ಮುಖನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ತಾ ಇದ್ದಾರೆ. ಎವ್ರಿ ಟೈಮ್ ಮೇಕಪ್ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಮುಖ ಕ್ಲೀನ್ ಇದ್ದರೆ ಮೇಕಪ್ ಚೆನ್ನಾಗಿ ಕೂರುತ್ತೆ. ಹಾಗೆ ಸ್ವಲ್ಪ ಲೈಟಾಗಿ ಮಾಯ್ಶ್ಚರೈಸ್ಡ್ ಕೂಡ ಇರುತ್ತೆ. ಫಸ್ಟಿಗೆ ಅವರು ಲಾರಿಯಲ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದಾರೆ. ಪ್ರೈಮರ್ ಯೂಸ್ ಮಾಡೋದ್ರಿಂದ ನಾವು ಏನೇ ಅಪ್ಲೈ ಮಾಡಿದ್ರೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ತುಂಬ ಹೊತ್ತು ಹಾಗೆ ನ್ಯಾಚುರಲ್ ಎಫೆಕ್ಟ್ ಥರ ಇರುತ್ತೆ, ಪ್ಯಾಚಿ ಆಗೋದಿಲ್ಲ. ಹಾಗೆ ನಮ್ಮ ಮುಖದಲ್ಲಿರೋ ಪೋರ್ಸ್ನೆಲ್ಲ ಕೂಡ ಇದು ಕ್ಲೀನಾಗಿ ಕವರ್ ಮಾಡುತ್ತೆ. ಅದಕ್ಕೆ ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಇದು ಯಾವುದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಯಾಕಂದರೆ ನಾನು ಹೇಳ್ದಿದ್ರು ನೀವು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಯಾವ ಕ್ರೀಮ್ ಹಚ್ಚಿದ್ರು, ಯಾವ ಫೌಂಡೇಶನ್ ಹಚ್ಚಿದ್ರು ಅಂತ. ಸೊ ನಾನು ಪ್ರತಿ ಒಬ್ರಿಗೂ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕಿಂತ ವಿಡಿಯೋದಲ್ಲೇ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ಪ್ರೈಮರ್ ಹಚ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಲಾರಿಯಲ್ ಫೌಂಡೇಶನ್ ಹಚ್ಕೋತಾ ಇದ್ದಾರೆ. ನೀವು ಕನ್ಸೀಲರ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಅಂದರೆ ಫೌಂಡೇಶನ್ನೇ ನೀವು ಡಾರ್ಕ್ ಸರ್ಕಲ್ಸ್ ಹತ್ರ ಸ್ವಲ್ಪ ಜಾಸ್ತಿ ಹಚ್ಬಿಟ್ಟು ಈ ರೀತಿ ಬ್ಲೆಂಡ್ ಮಾಡಿದ್ರೆ ಕನ್ಸೀಲರ್ ಥರ ಆ್ಯಕ್ಟ್ ಆಗುತ್ತೆ. ಹಾಗೆಯೇ ಫೌಂಡೇಶನ್ನ ನಾವು ಕ್ರೀಮ್ ಥರ ಉಜ್ಜಿ ಸ್ಪ್ರೆಡ್ ಮಾಡೋದಕ್ಕಿಂತ ಈ ರೀತಿ ಪ್ಯಾಟಿಂಗ್ ಮೋಷನ್ ಅಂತಾರಲ್ಲ, ಪ್ಯಾಟ್ ಮಾಡ್ತಾ ಬ್ಲೆಂಡ್ ಮಾಡಿದ್ರೆ ಸ್ಕಿನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿ ಆಕ್ಸಿಡೈಸ್ ಆಗಿ ನ್ಯಾಚುರಲ್ ಸ್ಕಿನ್ ಥರನೇ ಅನಿಸುತ್ತೆ. ಏನೋ ಮೇಲೆ ಹಚ್ಚಿದ್ದೀವಿ, ಕ್ರೀಮ್ ಹಚ್ಚಿದ್ದೀವಿ, ಫೌಂಡೇಶನ್ ಹಚ್ಚಿದ್ದೀವಿ ಅನ್ಸೋದಿಲ್ಲ. ಸೊ ಅದಕ್ಕೆ ಮಾಡ್ತಿರೋದು ನೀವು ನೋಡ್ತಿರ್ಬೋದು. ಈ ರೀತಿ ಪ್ಯಾಟ್ ಮಾಡ್ತಾ ಬ್ಲೆಂಡ್ ಮಾಡ್ತಿದ್ದಾರೆ, ಜಾಸ್ತಿ ರಬ್ ಮಾಡ್ತಾ ಇಲ್ಲ ಮುಖಕ್ಕೆ. ಸೊ ಅದಕ್ಕೆ ಎಲ್ಲ ರೆಡಿ ಆದಮೇಲೆ ಈಗ ಕೊನೆಯದಾಗಿ ಲಾರಿಯಲ್ ಲಿಪ್ಸ್ಟಿಕ್ ಹಚ್ಕೊಂಡು ಕಂಪ್ಲೀಟ್ ಮೇಕಪ್ನ ಮುಗಿಸಿದ್ದಾರೆ. ನೆಕ್ಸ್ಟ್ ಅಣ್ಣ ರೆಡಿ ಆಗ್ತಿದ್ದಾರೆ. ಅಣ್ಣ ಕೂಡ ಏನಾದರೂ ಒಂದು ಸ್ಕಿನ್ಗೆ ಕ್ರೀಮ್ ಹಚ್ತಾರೆ. ಗಂಡು ಮಕ್ಕಳು ಕೆಲವ್ರು ಏನೂ ಹಚ್ಕೊಳ್ಳೋದಿಲ್ಲ, ಮುಖಕ್ಕೆ ಕೇರ್ ತೊಗೊಳ್ಳೋದಿಲ್ಲ, ಎಲ್ಲ ಸ್ಕಿನ್ ಹಾಳಾದ್ಮೇಲೆ ರಿಗ್ರೆಟ್ ಮಾಡ್ತಾರೆ. ಸೊ ಅದೆಲ್ಲ ಆಗೋಕ್ಕೂ ಮುಂಚೆನೇ ಕೇರ್ ತೊಗೊಂಡ್ರೆ ಅವ್ರ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರದ್ದು ಸ್ಕಿನ್ನು ಹೆಲ್ದಿಯಾಗಿ ಚೆನ್ನಾಗಿರೋದು ತುಂಬ ಮುಖ್ಯ. ಸೊ ಈಗ ಅಣ್ಣ ಕೂಡ ಕ್ರೀಮೆಲ್ಲ ಹಚ್ಕೊಂಡು ರೆಡಿಯಾಗಿ ಈಗ ತಲೆ ಬಾಚ್ಕೊಂಡ್ರು. ಅವ್ರು ಕೂಡ ರೆಡಿಯಾಗಿದ್ದಾರೆ. ನೆಕ್ಸ್ಟ್ ನಾನು ರೆಡಿ ಆಗ್ತಾ ಇದ್ದೀನಿ. ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ. ನಾನು ಇವತ್ತು ಕಣ್ಣಿಗೆ ಕಾಜಲ್ ಬದಲು ಸ್ಟೇಕ್ ವರ್ಕಿ ಪೆನ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಪೆನ್ ಲೈನರಿಂದ ಅಪ್ಲೈ ಮಾಡೋದು ತುಂಬಾ ಈಸಿ. ಆ್ಯಕ್ಚುಲಿ ನನಗೆ ವ್ಯೂವರ್ಸೇ ಸಜೆಸ್ಟ್ ಮಾಡಿದರು, ಪೆನ್ ಲೈನರ್ ತೊಗೊಳ್ಳಿ, ನಿಮಗೆ ಐಲೈನರ್ ಹಚ್ಚೋಕ್ಕೆ ಬರಲ್ಲ ಅಂದರೆ ಪೆನ್ ಲೈನರಿಂದ ಈಸಿಯಾಗಿ ಹಚ್ಬೋದು ಅಂತ. ಸೊ ಇದು ಐಲೈನರ್ ಥರನೂ ಯೂಸ್ ಮಾಡ್ಬೋದು, ಕಾಜಲ್ ಥರನೂ ಯೂಸ್ ಮಾಡ್ಬೋದು. ಸೊ ನಾನೀಗ ಬಿಂದಿ ಇಟ್ಕೊಂಡು ಆಮ್ಸ್ಟರ್ಡ್ಯಾಮ್ದು ಒಂದು ಮರೂನ್ ಕಲರ್ ಲಿಪ್ಸ್ಟಿಕ್ ಶೇಡ್ನ ಹಚ್ಕೋತಾ ಇದ್ದೀನಿ. ಇದರಲ್ಲಿ ಇದೇ ಶೇಡ್ ತೊಗೊಳ್ಳಿ, ಅದೇ ಶೇಡ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಶೇಡ್ಸ್ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನಾನು ಆಗಲೇ ಹೇಳ್ದಾಗೆ ನಾನು ಮೇಕಪ್ ಎಲ್ಲ ಮುಗಿಸಿದ ಮೇಲೆ ತಲೆ ಬಾಚೋದು, ಮೊದಲಿಗೆ ತಲೆ ಬಾಚೋದಿಲ್ಲ. ಸೊ ಈಗ ನನ್ನ ಮೇಕಪ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಕಾರ್ತಿಕ್ ಕೂಡ ಮುಖ ತೊಳ್ಕೊಂಡು ರೆಡಿಯಾಗಿದ್ದಾರೆ. ನಾನು ಕೊನೆಯದಾಗಿ ತಲೆ ಬಾಚ್ಕೊಂಡ್ರೆ ನಂದು ಕೂಡ ಮುಗೀತು. ನೆಕ್ಸ್ಟ್ ಕಾರ್ತಿಕ್ ರೆಡಿ ಆಗ್ತಾರೆ. ಅದಕ್ಕೂ ಮುಂಚೆ ನಾನು ಕೊನೆ ವ್ಲಾಗಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವಿಡಿಯೋದಲ್ಲಿ ನಾನು ವಾಚಸ್ನ ತೋರಿಸಿದಾಗ ಎಲ್ಲ ವಾಚ್ದು ಲಿಂಕ್ಸ್ನ ಹಾಕಿ ಅಂತ ಹೇಳಿದ್ರಿ. ಅದನ್ನು ಈ ವ್ಲಾಗಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ವಾಚಸ್ಸು ಅವೈಲೇಬಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆನ್ಲೈನಲ್ಲಿ ಟ್ರೈ ಮಾಡ್ತೀನಿ ನಾನು ಎಲ್ಲ ವಾಚಸ್ದು ಲಿಂಕ್ನ ಹುಡುಕಿ ಸಿಕ್ಕಿದ ವಾಚಸ್ದೆಲ್ಲ ಲಿಂಕ್ಸ್ನ ಹಾಕಿರ್ತೀನಿ. ಕೊನೆಯದಾಗಿ ಕಾರ್ತಿಕ್ ಕೂಡ ರೆಡಿಯಾಗಿದ್ದಾರೆ. ಈಗ ಹೊರಡ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ ಹೋಗೋಕ್ಕೆ. ಅಣ್ಣ ಮತ್ತು ಅತ್ತಿಗೆ ಕಾರ್ನ ಹೊರಗೆ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾರ್ತಿಕ್ಕಿಗೆ. ಸೊ ನಾವು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಆಲ್ರೆಡಿ ಹೊರಟಿದ್ದೀವಿ. ಅಣ್ಣ ಮತ್ತು ಕಾರ್ತಿಕ್ ಮುಂದೆ ಕೂತಿದ್ದಾರೆ, ನಾನು ಮತ್ತು ಅತ್ತಿಗೆ ಹಿಂದೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ನಿಮಗೂ ಕೂಡ ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಕಾರಲ್ಲಿ ಲೈಟ್ ಇರಲಿಲ್ಲ, ರಾತ್ರಿ ಆಗೋಗಿತ್ತು. ಸೊ ಫ್ಲ್ಯಾಶ್ ಲೈಟಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಬ್ರೂ ಫುಲ್ ಎಕ್ಸೈಟೆಡ್ ಇದ್ದೀವಿ. ಈಗ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಕಾರ್ತಿಕ್ ಕೂಡ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ವಿಮೆನ್ಸ್ ಡೇ ಅಂತ ರೆಸ್ಟೋರೆಂಟ್ ಫುಲ್ ಕ್ರೌಡೆಡ್ ಇತ್ತು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು, ಯಾಕಂದರೆ ಎಲ್ಲ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಗ್ಯಾಂಗು ಮತ್ತು
ಆಫೀಸಲ್ಲಿರೋ ಎಲ್ಲ ಲೇಡೀಸು ಎಲ್ಲರೂ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ರೆಸ್ಟೋರೆಂಟಿಗೆ ಬಂದಿದ್ದರು. ತುಂಬಾ ಎಲ್ಲರೂ ಖುಷಿಯಾಗಿದ್ದರು, ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನಾವು ಕೂಡ ಅಷ್ಟೇ ಎಕ್ಸೈಟೆಡ್ ಇದ್ವಿ. ಸೊ ಏನೇನು ತರಿಸಿದ್ವಿ, ಏನೇನು ಊಟ ಮಾಡಿದ್ವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ತಮಿಳ್ನಾಡಲ್ಲಿ ಎಲ್ಲ ಕಡೆ ಬಾಳೆ ಎಲೆಯಲ್ಲಿ ಊಟ ಸರ್ವ್ ಮಾಡೋದು. ಪ್ಲೇಟಲ್ಲಿ ಕೊಟ್ಟರು ಕೂಡ ಅದ್ರ ಮೇಲೆ ಬಾಳೆ ಎಲೆ ಇದ್ದೇ ಇರುತ್ತೆ. ನಾವು ಇಲ್ಲಿ ಫೇಮಸ್ ಬನ್ ಪರೋಟ ಮತ್ತು ಪೆಪ್ಪರ್ ಚಿಕನ್ ಗ್ರೇವಿ ತರಿಸಿದ್ವಿ. ಹಾಗೆ ರೈಸ್ ಐಟಮ್ ಜೀರಾ ರೈಸ್ ತರಿಸಿದ್ವಿ, ಅದು ಕೂಡ ಟೇಸ್ಟಿಯಾಗಿತ್ತು. ಹಾಗೆ ಅಣ್ಣ ಅತ್ತಿಗೆಗೆ ತಮಿಳ್ನಾಡು ಸ್ಟೈಲ್ ಬಿರಿಯಾನಿನ ಟೇಸ್ಟ್ ಮಾಡಿಸ್ಬೇಕು ಅಂತ ಬಿರಿಯಾನಿ ಕೂಡ ತರಿಸಿದ್ವಿ. ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ವಿಮೆನ್ಸ್ ಡೇ ಸ್ಪೆಷಲ್ ಏನು ಅಂದರೆ ಮನೆಯಲ್ಲಿ ನಾವು ಯಾವಾಗಲೂ ಹಸ್ಬೆಂಡ್ಸ್ಗೆ ಸರ್ವ್ ಮಾಡ್ತಾ ಇರ್ತೀವಿ. ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್ ಅಣ್ಣನೇ ಅತ್ತಿಗೆಗೆ ಸರ್ವ್ ಮಾಡ್ತಾ ಇದ್ದಾರೆ. ನಮ್ಮಿಬ್ರಿಗಂತೂ ಫುಲ್ ರಾಯಲ್ ಟ್ರೀಟ್ಮೆಂಟ್, ಫುಲ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನೀವು ಯಾವಾಗಲಾದರೂ ಈ ಕಡೆ ಮಧುರೈ, ಕೊಯಂಬತ್ತೂರು ಕಡೆ ಬಂದರೆ ಡೆಫಿನೆಟ್ಲಿ ಬನ್ ಪರೋಟಾನ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಪರೋಟಾಗಿಂತ. ಪರೋಟ ಅಂದರೆ ಯೂಶ್ವಲಿ ಎಲ್ಲ ಕಡೆ ಕೇರಳ ಪರೋಟಾನೇ ಕೊಡ್ತಾರೆ, ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಈ ಬನ್ ಪರೋಟ ಸೇಮ್ ಬನ್ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಈ ಟೈಪ್ ಟ್ರೈನೇ ಮಾಡಿರೋದಿಲ್ಲ, ಯಾಕಂದರೆ ಇದು ಇಲ್ಲಿ ಬಿಟ್ಟು ಬೇರೆ ಜಾಸ್ತಿ ಎಲ್ಲೂ ಸಿಗೋದಿಲ್ಲ. ಇಲ್ಲೇ ಫೇಮಸ್ಸು, ಇಲ್ಲೇ ಸಿಗೋದು. ಸೊ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಈಗ ನಾವು ಸ್ಟಾರ್ಟರ್ಸ್ ಕೂಡ ತರಿಸಿದ್ದೀವಿ. ಚಿಕನ್ ಮೋನಿಕಾ ಅಂತ ಚೆನ್ನಾಗಿತ್ತು. ಹಾಗೆಯೇ ಇನ್ನೊಂದು ಚಿಕನ್ 777, ಅದು ಕೂಡ ಚೆನ್ನಾಗಿತ್ತು. ಇಲ್ಲಿ ಸ್ಟಾರ್ಟರ್ಸ್ ಎಲ್ಲ ಡಿಫ್ರೆಂಟಾಗಿರುತ್ತೆ ಕರ್ನಾಟಕಗಿಂತ. ಇಲ್ಲಿ ಬಂದರೆ ಎಲ್ಲ ನೀವು ಇಲ್ಲೇ ಲೋಕಲ್ ಫುಡ್ನ ಟ್ರೈ ಮಾಡಿ ಮರಿದಂಗೆ. ನಾವು ಹೋಟೆಲಲ್ಲೆಲ್ಲ ಊಟ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಬಂದು ಕಾರ್ ಪಾರ್ಕ್ ಮಾಡ್ತಾಯಿದ್ದೀವಿ. ಫುಲ್ ಟಯರ್ಡಾಗಿದ್ವಿ, ಸ್ವಲ್ಪ ಹೊತ್ತು ಹರಟೆ ಹೊಡೆದು ಬೇಗ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ವೀಕೆಂಡ್ ಇದ್ದಿದ್ದರಿಂದ ನಾವು ಎಲ್ಲಾದರೂ ಹೋಗೋಣ, ಮನೆಯಲ್ಲೇ ಇದ್ದರೆ ಬೋರು, ಹೆಂಗೆ ಟೈಮ್ ಪಾಸ್ ಮಾಡೋದು, ಅದೇ ಅಡುಗೆ ಮಾಡೋದು, ತಿನ್ನೋದು, ಟಿ ವಿ ನೋಡೋದು, ಹೊಟ್ಟೆ ಹೊಡೆಯೋದು. ಎಲ್ಲಾದರೂ ಹೊರಗೆ ಹೋದರೆ ಪ್ಲೇಸಸ್ನ ನೋಡ್ಬೋದು, ಹೊಸ ಹೊಸ ಜಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ. 1 ವರ್ಷ ಆದಮೇಲೆ ಬೇರೆ ಬಂದಿದ್ದಾರೆ ಅಣ್ಣ ಅತ್ತಿಗೆ, ಅವ್ರಿಗೂ ಕೂಡ ಸುತ್ತಮುತ್ತ ಜಾಗಗಳನ್ನೆಲ್ಲ ತೋರಿಸ್ಬೋದು ಅಂತ ಡಿಸೈಡ್ ಮಾಡಿ ಸಡನ್ನಾಗಿ ಹೊರಟಿದ್ದೀವಿ ಟ್ರಿಪ್ಗೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಅಂತ ನೀವು ಕಮೆಂಟ್ಸಲ್ಲಿ ಗೆಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಗೆಸ್ ಕರೆಕ್ಟೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಅಣ್ಣ ಲಗೇಜ್ ಎಲ್ಲ ತೊಗೊಂಡು ಕಾರಲ್ಲಿ ಇಡಕ್ಕೆ ಹೋಗ್ತಾ ಇದ್ದಾರೆ, ನಾವು ಕೂಡ ಅಣ್ಣ ಹಿಂದಿಂದೆ ಹೋಗ್ತಾ ಇದ್ದೀವಿ. ಸೊ ಹೀಗಿತ್ತು ನಾವು ಅಣ್ಣ ಅತ್ತಿಗೆ ಜೊತೆ ಕಳೆದ ಮೂಮೆಂಟ್ಸು. ಇನ್ನೂ ಮೂಮೆಂಟ್ಸ್ ತುಂಬಾ ಬಾಕಿ ಇದೆ, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರೋದು ತುಂಬಾ ಬಾಕಿ ಇದೆ. ಈ ವ್ಲಾಗ್ ನಿಮಗೆ ಸೊ ಹೀಗಿತ್ತು ನಾವು ಅಣ್ಣ ಅತ್ತಿಗೆ ಜೊತೆ ಕಳೆದ ಮೂಮೆಂಟ್ಸು. ಇನ್ನೂ ಮೂಮೆಂಟ್ಸ್ ತುಂಬಾ ಬಾಕಿ ಇದೆ, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರೋದು ತುಂಬಾ ಬಾಕಿ ಇದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ಹಾಗೆಯೇ ನಮ್ಮ ನೆಕ್ಸ್ಟ್ ವ್ಲಾಗು ಟ್ರಿಪ್ ವ್ಲಾಗ್ ಆದ್ದರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಎಲ್ಲಿ ಹೋಗ್ತಿದ್ವಿ ಅನ್ನೋದು ಸಸ್ಪೆನ್ಸ್ ಆಗೇ ಇದೆ, ಸರ್ಪ್ರೈಸ್ ಆಗಿರುತ್ತೆ. ನಿಮಗೆ ತುಂಬ ಇಷ್ಟಪಡ್ತೀರಾ, ಸೊ ಕಾಯ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು, ಎಲ್ಲ ಕಡೆ ವೆಕೇಷನ್ ಸೀಸನ್ನು. ಸೊ ನಾವು ಹೋಗಿದ್ದ ಜಾಗಗಳನ್ನೆಲ್ಲ ನಿಮಗೆ ತೋರಿಸಿದ್ರೆ ನಿಮಗೂ ಐಡಿಯಾಸ್ ಸಿಗುತ್ತೆ. ನೀವು ಕೂಡ ವೆಕೇಷನ್ ಎಲ್ಲಿಗೆ ಪ್ಲ್ಯಾನ್ ಮಾಡ್ಬೋದು, ಹೇಗೆಲ್ಲ ಪ್ಲ್ಯಾನ್ ಮಾಡ್ಬೋದು, ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು ಅಂತ. ಸೊ ನೆಕ್ಸ್ಟ್ ವ್ಲಾಗ್ ಹೆಲ್ಪ್ಫುಲ್ ಕೂಡ ಇರುತ್ತೆ ನಿಮಗೆ. ಸೊ ನಾವು ಯಾವ ಪ್ಲೇಸ್ಗೆ ಹೋಗ್ತೀವೋ ಅಲ್ಲಿಂದನೇ ನನ್ನ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.